ಮಹಾರಾಣಿಯವರಿಗೆ ಪ್ರಣಾಮಗಳು. ಬಾ ಸಖಿ ಬಾ. ನನ್ನನ್ನು ನೆನಪು ಮಾಡಿಕೊಂಡ ಕಾರಣವೇನು ಮಹಾರಾಣಿ? ಸಖಿ, ನಿನಗೆ ತಿಳಿದಿರುವ ಹಾಗೆ ಇದು ಯುದ್ಧದ ಸಮಯ. ನಮ್ಮ ಕಡೆಯ ಪ್ರಮುಖ ವೀರರೆಲ್ಲ ಹತರಾಗಿದ್ದಾರೆ. ಈಗ ಸ್ವತಃ ಪ್ರಭುಗಳೇ ರಾಮನೊಂದಿಗೆ ಯುದ್ಧ ಮಾಡಬೇಕಾದ ಅನಿವಾರ್ಯ ಪ್ರಸಂಗ ಒದಗಿದೆ. ದುಃಖ ಆತಂಕಗಳಲ್ಲಿ ತಲ್ಲಣಿಸಬೇಕಾದ ಸಮಯದಲ್ಲಿ ಅವರು ಆನಂದದಿಂದ ವೀಣಾವಾದನದಲ್ಲಿ ತಲ್ಲೀನರಾಗಿದ್ದರು. ಅದನ್ನು ಕಂಡು ನನಗೆ ಅಚ್ಚರಿಯಾಯಿತು, ಆತಂಕವಾಯಿತು, ಸಂದೇಹವಾಯಿತು. ಪ್ರಭುಗಳು ಸಂಹಾರಕ್ಕೆ ಯಾವುದೋ ತಂತ್ರವನ್ನು ಮಾಡಿರಬೇಕೆಂಬ ಭಾವನೆ ಬರುತ್ತಿದೆ. ಅದು ನಿಜವಾಗಿದ್ದರೆ ಅದು ಧರ್ಮವೋ ಅಧರ್ಮವೋ ಎಂದು ತಿಳಿಯಬೇಕಾಗಿದೆ. ತಾವು ಅನ್ಯತ ಭಾವಿಸದಿದ್ದರೆ ನಾನೊಂದು ಮಾತು ಕೇಳಲೇ? ಕೇಳು ಸಖಿ, ಅದೇನೆಂದು ಕೇಳು. ಮಹಾರಾಣಿ, ಪ್ರಭುಗಳು ತನ್ನ ಶತ್ರುಗಳನ್ನು ಗೆಲ್ಲಲೇಬೇಕೆಂದು ಯೋಚಿಸುವುದು ಸಹಜವಲ್ಲವೇ? ಅಲ್ಲದೆ ಪತಿಯ ಜಯವನ್ನು ಬಯಸುವುದು ಪತ್ನಿಯ ಕರ್ತವ್ಯವಲ್ಲವೇ? ನಿಜ ಸಖಿ, ನಿನ್ನ ಮಾತು ನಿಜ. ಸತಿಯಾದವಳು ಪತಿಯ ಜಯವನ್ನು ಬಯಸಬೇಕು, ಅದು ಕರ್ತವ್ಯ. ಅದರಂತೆ ಪತಿ ಅಧರ್ಮದಿಂದ ನಡೆಯುತ್ತಿದ್ದರೆ ಅವನನ್ನು ಧರ್ಮದ ದಾರಿಯಲ್ಲಿ ನಡೆಯುವಂತೆ ಮಾಡುವುದು ಸತಿಯ ಕರ್ತವ್ಯವಲ್ಲವೇ? ಇಂದ್ರಜಿತು ಮರಣ ಹೊಂದಿದಾಗ ರೋಷದಿಂದ ಪ್ರಭುಗಳು ಸೀತೆಯನ್ನು ಹತ್ಯೆ ಮಾಡಲು ಹೊರಟಿದ್ದರು. ಸ್ತ್ರೀ ಹತ್ಯೆಯಂತ ಮಹಾಪಾಪ ಕಾರ್ಯವನ್ನು ಮಾಡಲಿ ಎಂದು ಸುಮ್ಮನಿರಬೇಕಾಗಿತ್ತೆ? ನೀನೇ ಹೇಳು. ಇಲ್ಲ ಮಹಾರಾಣಿ, ಸ್ತ್ರೀ ಹತ್ಯೆ ಮಹಾಪಾಪ. ಅದನ್ನು ತಪ್ಪಿಸಲು ಪ್ರಯತ್ನಿಸಲೇಬೇಕು. ಈಗಲೂ ಅಂತಹ ಅಧರ್ಮ ಕಾರ್ಯ ನನ್ನ ಪತಿಯಿಂದ ನಡೆಯಬಾರದು ಎಂದು ನಾನು ಬಯಸುತ್ತಿದ್ದೇನೆ. ಈಗ ನೀನು ಹೀಗೆ ಮಾಡು. ಅವರ ಜೊತೆಗೆ ಅವರು ಯಾವ ತಂತ್ರವನ್ನು ಹೂಡಿದ್ದಾರೆ ಎಂದು ಕಂಡುಹಿಡಿದು ನೀನು ಬಂದು ನನಗೆ ಹೇಳು. ನಂತರ ಏನು ಮಾಡಬಹುದೆಂದು ನೋಡೋಣ. ಹಾಗೆ ಆಗಲಿ ಮಹಾರಾಣಿ. ಎಂಥ ರಾಮಭಕ್ತ, ಮಹಾವೀರನಾದರೂ ಇವನು ಸೇವಕರಂತೆ ರಾಮಚಂದ್ರನ ಬಿಡಾರದ ದ್ವಾರದಲ್ಲಿ ಕಾವಲು ಕಾಯುತ್ತಿದ್ದಾನೆ. ಇವನನ್ನು ಎಚ್ಚರಗೊಳಿಸಿ ಇವನ ಧ್ಯಾನಕ್ಕೆ ಭಂಗ ತರುವುದಿಲ್ಲ. ನಾನು ರಾಮನ ಬಳಿಗೆ ಹೋಗಿ ಮಾತನಾಡಿ ಹೋಗುತ್ತೇನೆ. ಶ್ರೀರಾಮ
ರಾಮನಾಗಲಿ ಲಕ್ಷ್ಮಣನಾಗಲಿ ಕಾಣುತ್ತಿಲ್ಲವಲ್ಲ. ಇವರೆಲ್ಲಿಗೆ ಹೋದರು? ಬೇರೆ ಯಾವುದಾದ್ರೂ ಬಿಡಾರದಲ್ಲಿ ನಿದ್ರಿಸುತ್ತಿರಬಹುದೇ? ಹಾಗಿದ್ದರೆ ಹನುಮಂತನೇಕೆ ಬಿಡಾರ ಕಾಯುತ್ತಿದ್ದ? ಎಲ್ಲ ವಿಚಿತ್ರವಾಗಿದೆಯಲ್ಲ. ಎಲೈ ನರೋತ್ತಮರೇ, ನಾಳೆ ಬೆಳಗಿನವರೆಗೂ ಹಾಯಾಗಿ ನಿದ್ರಿಸಿ. ನಾಳೆ ಸೂರ್ಯೋದಯವಾದ ನಂತರ ನನ್ನ ಆರಾಧ್ಯ ದೈವವಾದ ಕಂಕಣ ದೇವಿಗೆ ಬಲಿಯಾಗಿ ಚಿರನಿದ್ರೆಯನ್ನು ಪಡೆಯುವಿರಿ. ಜೈ ಕಂಕಣ ದೇವಿ. ನನ್ನ ಸಹೋದರ ಐರಾವಣ ದೇವಿಗೆ ಬಲಿ ಕೊಡಲು ಯಾರೋ ಮಾನವರನ್ನು ಭೂಲೋಕದಿಂದ ತಂದಿರುವಂತಿದೆಯಲ್ಲ. ಹಾಗಾದರೆ ಇವರನ್ನು ಬಲಿ ಕೊಟ್ಟು ನನ್ನ ಪುತ್ರನನ್ನು ಬಿಡುಗಡೆ ಮಾಡುತ್ತಾನೆಯೇ? ಹಾಗಾದರೆ ಅದು ನನ್ನ ಅದೃಷ್ಟ. ಹೌದು, ಇದಕ್ಕಿಂತ ಸಂತೋಷದ ವಿಷಯ ಬೇರೆ ಯಾವುದಿದೆ? ಅಣ್ಣನನ್ನು ಕೇಳಿ ಈ ವಿಚಾರವನ್ನು ತಿಳಿದುಕೊಳ್ಳಬೇಕು. ಮಹಾರಾಣಿಯವರಿಗೆ ಪ್ರಣಾಮಗಳು. ಸಖಿ, ಬಂದೆಯಾ? ಏನಾದರೂ ವಿಷಯ ತಿಳಿಯಿತೆ? ತಿಳಿಯಿತು ಮಹಾರಾಣಿ. ಹೌದೇ? ಅದೇನೆಂದು ಬೇಗ ಹೇಳು ಸಖಿ. ಅದೇನಾದರೂ ಅಧರ್ಮದ ಕಾರ್ಯವಾಗಿದ್ದರೆ ಅದನ್ನು ತಪ್ಪಿಸಲು ನಾನು ಪ್ರಯತ್ನಿಸುತ್ತೇನೆ. ಮಹಾರಾಣಿ, ಈ ಘಟನೆಯಲ್ಲಿ ಪ್ರಭುಗಳ ಧರ್ಮವಿದೆಯೋ ಅಧರ್ಮವಿದೆಯೋ ನನಗೆ ತಿಳಿಯದು. ಆದರೆ ರಾಮ ಲಕ್ಷ್ಮಣರು ತಮ್ಮ ಬಿಡಾರದಲ್ಲಿ ನಿದ್ರಿಸುತ್ತಿದ್ದವರು ಕಾಣೆಯಾಗಿರುವರಂತೆ. ಕಾಣೆಯಾಗಿದ್ದಾರೆಂದರೆ? ಹನುಮಂತ ಹೊರಗೆ ಕಾಯುತ್ತಲೇ ಇದ್ದನಂತೆ. ಆದರೆ
ರಾಮ ಲಕ್ಷ್ಮಣರು ಬಿಡಾರದಲ್ಲಿ ಇಲ್ಲ. ಅಂದರೆ ಯಾವುದೋ ಮಾಯಾಶಕ್ತಿಯ ಪ್ರಯೋಗವಾಗಿದೆಯೇ? ಅದಕ್ಕೆ ಪ್ರಭುಗಳೇ ಕಾರಣವೇ? ಅದು ತಿಳಿಯದು ಮಹಾರಾಣಿ. ಇರಲಿ, ಆ ರಹಸ್ಯವನ್ನು ನಾನು ಪ್ರಭುಗಳಿಂದಲೇ ತಿಳಿಯಲು ಪ್ರಯತ್ನಿಸುತ್ತೇನೆ. ನೀನಿನ್ನು ಹೋಗು. ಆಗಲಿ ಮಹಾರಾಣಿ. ಆಂಜನೇಯ, ಹನುಮಂತ, ಎಚ್ಚರವಾಗು, ಎಚ್ಚರವಾಗು ಹನುಮಂತ. ವಿಭೀಷಣ, ನೀನು ಬಂದ ಕಾರ್ಯ ಆಯಿತೆ? ರಾಮಚಂದ್ರ ಪ್ರಭುವಿಗೆ ರಾವಣನ ರಹಸ್ಯ ಹೇಳಿದೆಯಾ? ನನ್ನನ್ನೇಕೆ ಎಚ್ಚರಗೊಳಿಸಿದೆ? ಹನುಮಂತ, ಏನು ಹೇಳುತ್ತಿರುವೆ? ರಾಮಚಂದ್ರನಿಗೆ ರಾವಣನ ವಿಷಯವನ್ನು ತಿಳಿಸಲು ನಾನು ಈಗ ತಾನೇ ಬಂದೆ. ನೀನು ರಾಮ ಧ್ಯಾನದಲ್ಲಿದ್ದುದರಿಂದ ನಿನ್ನನ್ನು ಎಚ್ಚರಿಸದೆ ನಾನು ಒಳಗೆ ಹೋದೆ. ಅಲ್ಲಿ ರಾಮನೂ ಇಲ್ಲ, ಲಕ್ಷ್ಮಣನೂ ಇಲ್ಲ. ಅವರು ಎಲ್ಲಿರುವರೆಂದು ಕೇಳಲು ನಿನ್ನನ್ನು ಎಚ್ಚರಿಸಬೇಕಾಯಿತು. ವಿಭೀಷಣ, ಇದೇನಿದು? ಯಾವುದೋ ರಾವಣನ ರಹಸ್ಯವನ್ನು ಹೇಳಬೇಕೆಂದು ಆಗಲೇ ಬಂದು ನನ್ನ ಜೊತೆ ಮಾತನಾಡಿ ಒಳಗೆ ಹೋದೆಯಲ್ಲ? ಇಲ್ಲ ಮಾನವ ಶ್ರೇಷ್ಠ, ನಾನು ಈಗ ತಾನೇ ಬಂದದ್ದು. ಒಳಗೆ ರಾಮ ಲಕ್ಷ್ಮಣರು ಇಲ್ಲದಿರುವುದನ್ನು ಕಂಡು ಹೊರಗೆ ಬಂದೆ. ನಿಜವಾಗಲೂ ಒಳಗೆ ರಾಮ ಲಕ್ಷ್ಮಣರು ಇಲ್ಲವೇ? ಇಲ್ಲ ಹನುಮಂತ, ಅವರೆಲ್ಲಿಗೆ ಹೋದರು? ಇದೇನು ಆಶ್ಚರ್ಯ! ನಾನು ರಾಮ ಲಕ್ಷ್ಮಣರ ಜೊತೆ ಮಾತನಾಡಿದ ಮೇಲೆ ಅವರು ಬಂದು ಇಲ್ಲೇ ಮಲಗಿದರು. ಸ್ವಲ್ಪ ಹೊತ್ತಿನ ನಂತರ ನೀನು ಬಂದು ಮಾತನಾಡಿ ಒಳಗೆ ಬಂದೆ. ಇಲ್ಲ ಆಂಜನೇಯ, ನಾನು ಬಂದದ್ದು ಈಗ. ಸುಳ್ಳು ಹೇಳಬೇಡ ವಿಭೀಷಣ. ಇಲ್ಲ ಹನುಮಂತ, ನಾನು ಸುಳ್ಳು ಹೇಳುತ್ತಿಲ್ಲ. ಹಾಗಾದರೆ ನಾನು ಸುಳ್ಳು ಹೇಳುತ್ತಿದ್ದೇನೇನು? ಎಂದಾದರೂ ನಾನು ಸುಳ್ಳು ಹೇಳಿದ್ದೇನೇನು? ಆಂಜನೇಯ, ನೀನು ಸುಳ್ಳು ಹೇಳುತ್ತಿರುವೆಂದು ನಾನು ಹೇಳುತ್ತಿಲ್ಲ. ನಾನು ಸುಳ್ಳು ಹೇಳುತ್ತಿಲ್ಲ ಎಂಬುದನ್ನು ನಂಬಿಸುತ್ತಿದ್ದೇನೆ. ರಾಮ ಲಕ್ಷ್ಮಣರು ಹೇಗೆ ಸಾಧ್ಯ? ಏನು ತ್ರಿಜಟೆ? ಎಚ್ಚರವಾಗಿರುವೆ. ಸದಾ ನಾನು ಎಚ್ಚರದಿಂದಲೇ ಇರುತ್ತೇನೆ ತ್ರಿಜಟೆ. ಏಕೆಂದರೆ ಯಾವ ಕ್ಷಣದಲ್ಲಿ ನನ್ನ ಸ್ವಾಮಿ ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತಾರೋ ಎಂದು ಕಾತರದಿಂದ ಕಾಯುತ್ತಲೇ ಇದ್ದೇನೆ. ಅಂದರೆ ನಾನು ಊಹೆ ಮಾಡಿದ್ದು ನಿಜವಾಗಲಿಲ್ಲ. ಯಾವ ಊಹೆ ತ್ರಿಜಟೆ? ನಿನ್ನ ಸ್ವಾಮಿ ನಿನ್ನನ್ನು ಕಾಣಲು ಇಲ್ಲಿಗೆ ಬಂದಿರಬಹುದು ಎಂದು ಊಹೆ ಮಾಡಿದ್ದೆ. ಅದು ಸುಳ್ಳಾಯಿತು. ನಿನ್ನ ಮಾತು ವಿಚಿತ್ರವಾಗಿದೆ ತ್ರಿಜಟೆ. ನಿನಗೇಕೆ ಅಂಥ ಯೋಚನೆ ಬಂತು? ಏನಾಯಿತು? ವಾನರ ವೀರರೆಲ್ಲ ಆತಂಕಗೊಂಡಿದ್ದಾರೆ. ರಾಮ ಲಕ್ಷ್ಮಣರು ತಮ್ಮ ಬಿಡಾರದಲ್ಲಿ ಇಲ್ಲವಂತೆ. ತಮ್ಮ ಬಿಡಾರದಲ್ಲಿ ಇಲ್ಲ ಎಂದರೆ?
ಬಿಡಾರದಲ್ಲಿ ನಿದ್ರಿಸುತ್ತಿದ್ದವರು ಕಾಣೆಯಾಗಿರುವರಂತೆ. ವಿಭೀಷಣ ಪ್ರಭುಗಳು ಒಳಗೆ ಹೋದಾಗ ಅವರು ಅಲ್ಲಿಲ್ಲದಿರುವುದನ್ನು ಕಂಡರಂತೆ. ನನ್ನನ್ನು ನೋಡುವ ಆಸೆಯಿಂದ ಅವರು ಇಲ್ಲಿಗೆ ಬಂದಿರಬಹುದೇ ಎಂದು ಊಹೆ ಮಾಡಿ ನಾನು ಇಲ್ಲಿಗೆ ಬಂದೆ. ಅಯ್ಯೋ, ಇನ್ನೊಂದು ಹೊಸ ಸಂಕಟ ಪ್ರಾಪ್ತವಾಯಿತಲ್ಲ. ರಾವಣನ ವಧೆಯಾಗದೆ ನನ್ನ ಸ್ವಾಮಿ ನನ್ನನ್ನು ನೋಡಲು ಬರುವುದಿಲ್ಲ. ಯಾವುದೋ ರಾಕ್ಷಸ ಮಾಯೆ ಅವರನ್ನು ಮರೆ ಮಾಡಿರಬೇಕು. ಎಲ್ಲಿ ಹೋದರು, ಏನಾದರೂ ನಾನು ಹೇಗೆ ತಿಳಿಯಲಿ ತ್ರಿಜಟೆ? ದುಃಖಿಸಬೇಡ ಸೀತೆ, ನಾನು ಬೇಗನೆ ಎಲ್ಲವನ್ನು ತಿಳಿದು ಬಂದು ಹೇಳುತ್ತೇನೆ. ನೀನು ಸಮಾಧಾನವಾಗಿರು. ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ